the value of C for which the pair of equations, your equation will be parallel is. ಎರಡು ಈಕ್ವೇಷನ್ ಇದೆ, ಅದು ಪ್ಯಾರಲಲ್ ಯಾವಾಗ ಆಗುತ್ತೆ ಅಂತ ಹೇಳಿ ಕೇಳ್ತಾರೆ. ಸಿ ವ್ಯಾಲ್ಯೂ ಏನಿರಬೇಕು ಅಂತ ಹೇಳಿ ಅಲ್ವಾ. ಮೊದಲೇ ಸ್ಟೆಪ್ ಏನೋ, ಮೊದಲೇ ಸ್ಟೆಪ್ಪು ಆಲ್ವೇಸ್ ಎಕ್ಸ್ಪ್ರೆಸ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ವಾ. ಕಂಪ್ಯಾರಿಸನ್ ಮೊದಲಾಗಿ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀಬೇಕು. ದಿಸ್ ಇಸ್ 6x minus 2y minus 4 is equal to 0. ಇವಾಗೇನೋ, ಇವಾಗ ರೇಷಿಯೋಸ್ ವ್ಯಾಲ್ಯೂಸ್ a1 a2 b1 b2 ಮತ್ತು c1 and c2. c and 6 minus 1 minus 2 minus 2 minus 4. What is the condition for parallel lines? For lines to be parallel, ಏನರಪ್ಪ, ಹೌದಲ್ವಾ, ಈಕ್ವಲ್ ಟು ಮತ್ತು ನಾಟ್ ಈಕ್ವಲ್ ಟು. ಪ್ಯಾರಲಲ್ ಮತ್ತೊಂದು ಹೆಸರು ಇನ್ಕನ್ಸಿಸ್ಟೆಂಟ್. ಸೊ a1 by a2 should be equal to b1 by b2, but this ratio should not be equal to c1 by c2. ಸರಿ ತಾನೆ. a1 by a2 ಏನೋ c by 6, b1 by b2 minus 1 by minus 2 should not be equal to minus 2 by minus 4. ಸರಿನಾ. ನೆಗೆಟಿವ್ 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 ಪಾಸಿಟಿವ್ ಎಲ್ಲ ಆಗುತ್ತೆ. ಏನು ಉತ್ತರ ನೋಡಿ, ಮತ್ತೊಂದು ಕ್ಲೂ ಕೊಡ್ತೀನಿ ನೋಡಿ. 1s 2s. ಆನ್ಸರ್ ಇಸ್ ನೋ ವ್ಯಾಲ್ಯೂ. ಏನಕ್ಕೆ ಹೇಳಿ ನೋಡೋಣ ಇವಾಗ ಕೊನೆಯದಾಗಿ. ಏನಕ್ಕಂತ ಹೇಳಿದ್ರೆ, ಆ್ಯಸ್ b1 by b2 is not equal to c1 by c2, sorry, is equal to c1 by c2. ಇವೆರಡು ಒಂದೇ ಅಲ್ವಾ, 1 by 2 1 by 2. This implies there is no value of c for which the lines will be ಪ್ಯಾರಲಲ್. ಏನಕ್ಕಂತ ಹೇಳಿದ್ರೆ, ನಿಮ್ಮ ರೇಷಿಯೋ ಅನ್ಈಕ್ವಲ್ ಆಗಿರಬೇಕು. ಇಲ್ಲಿ ನಾವು ಇದನ್ನು ಸಾಲ್ವ್ ಮಾಡ್ತು ಅಂತ ಹೇಳಿದ್ರೆ ಕನ್ಸಿಸ್ಟೆಂಟು ಇಲ್ಲ ಅಂತ ಹೇಳಿದ್ರೆ ಇದು ಬರುತ್ತೆ, ಕನ್ಸಿಸ್ಟೆಂಟ್ ಮತ್ತು ಓವರ್ಲ್ಯಾಪಿಂಗ್ ಬರುತ್ತೆ. ಇವೆರಡು ಕಂಡೀಷನ್ ಯಾವುದೋ ಒಂದು ಬರುತ್ತೆ. ಇದು ಬರೋಕ್ಕೆ ಸಾಧ್ಯನೇ ಇಲ್ಲ. ಸರಿನಾ. ಇದರ್ ದೇ ಶುಡ್ ಬಿ ಈಕ್ವಲ್, ಇಲ್ಲ ಅಂತ ಹೇಳಿದ್ರೆ ಅನ್ಈಕ್ವಲ್, ಈ ಥರ ಆಗುತ್ತೆ. ಸೊ ಇಂಟರ್ಸೆಕ್ಟಿಂಗ್ ಇಲ್ಲ ಅಂತ ಹೇಳಿದ್ರೆ ಓವರ್ಲ್ಯಾಪಿಂಗ್ ಮಾತ್ರ ಸಾಧ್ಯ ಇರೋದು. ಈ ಮೂರನೇ ಪಾಸಿಬಿಲಿಟಿ ಇಲ್ಲ. ಸೊ ಮತ್ತೊಂದು ಸತಿ ಹೇಳ್ತೀನಿ ನೋಡಿ, ಇಂಥ ಪ್ರಶ್ನೆ ಬರಬಹುದು. ನೀವು ಹುಷಾರಾಗಿ ಇದನ್ನು ರೇಷಿಯೋಸ್ ತುಂಬ ಸುಲಭ ಇವೆಲ್ಲ ಪ್ರಶ್ನೆ. ಮೊದಲೇದಾಗಿ ನೀವು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರ್ಕೊಂಡು ರೇಷಿಯೋ ಸ್ವಲ್ಪ ಮನಸ್ಸಲ್ಲಿ ಯೋಚನೆ ಮಾಡ್ತು ಅಂತ ಹೇಳಿದ್ರೆ ಉತ್ತರ ಅಲ್ಲೇ ಕಾಣುತ್ತೆ. ಅಂದರೆ ಹುಷಾರಾಗಿ ನೋಡಬೇಕು, 3 ಕಂಡೀಷನ್ ನೋಡಬೇಕು. ಇಂಟರ್ಸೆಕ್ಟಿಂಗ್ ಅಂತ ಹೇಳಿದಾಗ ಆಯಿತಾ, a1 by a2 ಇಸ್ ನಾಟ್ ಈಕ್ವಲ್ ಟು b1 by b2 ಆ ಥರ ಏನೇನು ಹಾಕ್ಕೊಳತ್ತದೋ ತೊಂದರೆ ಇಲ್ಲ ಅಲ್ವಾ. ಆದರೆ ಇದರಲ್ಲಿ ಮಿಕ್ಕಿದ್ರಲ್ಲೆಲ್ಲ ಈಕ್ವಲ್ಸ್ ಟು ನಾಟ್ ಈಕ್ವಲ್ಸ್ ಅದೇನೋ ಬರುತ್ತೆ ಕಂಡೀಷನ್ಸು, ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿ ನಿಮಗೆ ಮಾರ್ಕ್ಸ್ ಹೋಗಂಗೆ ಮಾಡ್ಕೊತಾರೆ ಅವರು. ಆಯಿತಾ. ಆ ಥರ ಟ್ರಿಕ್ ಮಾಡ್ತಾರೆ. ಆಫ್ಕೋರ್ಸ್ ನಾಲೆಜು ನಿಮ್ಮ ಟೆಸ್ಟ್ ಮಾಡೋದಕ್ಕೆ ಮಾರ್ಕ್ಸ್ ಹೋಗಿಸ್ಬೇಕು ಅಂತಲ್ಲ. ಸೊ ಆ ಥರ ನಾಲೆಜ್ ಟೆಸ್ಟ್ ಮಾಡೋದಕ್ಕೆ ಹೋಗ್ತಾರೆ. ನೀವು ಬುದ್ಧಿವಂತರಾಗಬೇಕು, ಅದೇ ಇಂಟೆನ್ಷನು ಅಲ್ವಾ. ಸೊ ಹುಷಾರಾಗೆ ನಿಧಾನಕ್ಕೆ ಮಾಡ್ಕೊಬೇಕು. ಇವೆಲ್ಲ ಸಿಂಪಲ್ ಕ್ವಶನ್ನು, ಸುಲಭ ಇವೆಲ್ಲ. ಒಂದೊಂದು ಮಾರ್ಕ್ 2 ಮಾರ್ಕ್ ಆರಾಮಾಗಿ ಸಿಗುತ್ತೆ. ಇದು 2 ಮಾರ್ಕರ್ ವರ್ಷನ್. ಇಂಥದ್ರಲ್ಲೆಲ್ಲ ಮಾರ್ಕ್ಸ್ ಹೋಗಿಸ್ಕೊಬೇಡಿ. ಸರಿನಾ. ಇದೆ ನಿಮ್ಮ ಉತ್ತರ.